ಸರ್ ನಂದು ಮಹಾರಾಷ್ಟ್ರ ಸೊಲ್ಲಾಪುರ ಜಿಲ್ಲೆ ಅಕ್ಕಲಕೋಟೆ ತಾಲೂಕಿನ ತೋಳ್ನೂರು ಗ್ರಾಮದವನು. ಚಿಕ್ಕ ಕಲಾವಿದ, ದರ್ಶನ್ ಸರ್ ಅವರ ಅಭಿಮಾನಿ, ಸರಿಗಮಪ ಕಂಟೆಸ್ಟೆಂಟು. ಸರಿಗಮಪಲ್ಲಿದ್ದಾಗಲೇ ದರ್ಶನ್ ಸರ್ ಅವರ ಅಭಿಮಾನಿ ನಾನು. ಸೊ ಹೀಗಾಗಿ ಅವ್ರ ಮನೆಗೆ ಹೋಗಿ ಅವ್ರ ಜೊತೆಗೆ ನಾನು ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದು ತುಂಬ ಅಂದರೆ ತುಂಬ ಖುಷಿ ಇದೆ ಸರ್. ಆ್ಯಕ್ಚುಲಿ ಬಾಸ್ ಒಳಗಿರ್ಬೋದು, ನಾವೆಲ್ಲ ಅವ್ರು ನಮ್ಮ ದೇವರು, ನಾವೆಲ್ಲ ಅವ್ರ ಭಕ್ತರು. ಅವ್ರ ಸಿನಿಮಾನ ನಾವು ಗೆಲ್ಲಿಸ್ತೀವಿ, 100 ದಿನ ಓಡಿಸ್ತೀವಿ, ಬ್ಲಾಕ್ ಬಸ್ಟರ್ ಆಗಲಿ ಅಂತ ದೇವ್ರ ಹತ್ರನೂ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ. ಸಿನಿಮಾ ಅಂತೂ ಫುಲ್ಲು ಬೆಂಕಿ ಇದೆ ಸರ್, ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ. ಸರ್ ತುಂಬ ಖುಷಿಯಾಗುತ್ತೆ. ಆ್ಯಕ್ಚುಲಿ ಆ ಡೈಲಾಗು, ಬಾಸ್ ಅವ್ರ ವಾಯ್ಸು, ಆ ಡಬ್ಬಿಂಗಲ್ಲಿ ಎಂಥ ಚೆನ್ನಾಗಿ ಅದನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂದರೆ, ಸೂರ್ಯನಿಗೆ ತುಂಬ ಹೊತ್ತು ಗ್ರಹಣ ಹಿಡಿಯಲ್ಲ, ಅದೆಲ್ಲ ನಾನು ಬರ್ತಾ ಇದ್ದೀನಿ ಅನ್ನೋದೆಲ್ಲ ಹಿಂದೆ ಬ್ಯಾಕ್ಗ್ರೌಂಡ್ ಸ್ಕೋರು ನೋಡಿದಾಗ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಸರ್ ಆ್ಯಕ್ಚುಲಿ. ಆಮೇಲೆ ಇನ್ನೊಂದು ಡೈಲಾಗ್ ಇದೆ ಅದರಲ್ಲಿ, ನಾವು ಯಾವತ್ತೂ ಅವಕಾಶ ಕೇಳಬಾರ್ದು, ಅವಕಾಶನೇ ನಮ್ಮನ್ನು ನೋಡ್ಕೊಂಡು ಬರಬೇಕು ಅನ್ನೋದೊಂದು ಡೈಲಾಗ್ ಇದೆ. ಎಲ್ಲರೂ ಸಿನಿಮಾ ನೋಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಥಿಯೇಟ್ರಿಗೆ ಬಂದಾಗ ನಿಮ್ಗೆ 101% ಎಂಟರ್ಟೈನ್ಮೆಂಟು, ಒಂದು ಮಜಾ, ಒಂದು ಪ್ರೌಡ್ ಮೂಮೆಂಟ್ ಯಾವತ್ತೂ ಸಿಗುತ್ತೆ. ಥಿಯೇಟ್ರಿಗೆ ಬನ್ನಿ, ನಮ್ಮ ಕನ್ನಡ ಸಿನಿಮಾ, ನಮ್ಮ ಬಾಸ್ ಅವರ ಸಿನಿಮಾ ಗೆಲ್ಸೋಣ, ಉಳ್ಸೋಣ, ನಮ್ಮ ಕನ್ನಡ ಸಿನಿಮಾನ ಬೆಳೆಸೋಣ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಇಲ್ಲ ಸರ್, ಆ್ಯಕ್ಚುಲಿ ಸಿನಿಮಾ ನೋಡ್ತೀನಿ ನಾನು. ಫಸ್ಟ್ ಶೋ ಕಂಟಿನ್ಯೂ ನೋಡ್ತಾನೆ ಬಂದಿದ್ದೀನಿ. ನರ್ತಕಿ ಅಂದಮೇಲೆ ಅದೊಂದು ಬೇರೆ ಕ್ರೇಜ್ ಇದೆ ಸರ್. ನರ್ತಕಿ ಆಗಿರ್ಬೋದು, ನಮ್ಮ ಪ್ರಸನ್ನ ಆಗಿರ್ಬೋದು, ಸಿದ್ದೇಶ್ವರ ಆಗಿರಲಿ, ಕೆಲವೊಂದು ಥಿಯೇಟ್ರೆಲ್ಲ ಅದೊಂಥರ ಬೇರೆ ಲೆವೆಲ್ ಸರ್. ನಮಗೆ ಅಲ್ಲಿ ಹೋದಾಗ ಅಲ್ಲೇನೋ ಪ್ರೌಡ್ ಮೂಮೆಂಟ್ ಇರ್ತದೆ. ಸೊ ಹೀಗಾಗಿ ನರ್ತಕಿಗೆ ಬಂದು ಭಾಳ ಅಂದರೆ ಭಾಳ ಖುಷಿ ಆಯ್ತು ಸರ್ ಆ್ಯಕ್ಚುಲಿ. ಸರ್ ತುಂಬ ಖುಷಿ ಆಗ್ತದೆ. ಬಾಸು ನಮಗೆ ಅಷ್ಟೇ ಪ್ರೀತಿಯಿಂದ, ಆ್ಯಕ್ಚುಲಿ ನಾವಲ್ಲಪ್ಪ ಬಾಸು, ನೀವು ನಮ್ಮ ಬಾಸು, ನಾವು ಸುಮ್ಮನೆ ಬರೀ ಡಿ ಪಕ್ಕದಲ್ಲಿರೋದು ಅಂತ ಹೇಳ್ತಾರೆ. ಅವರು ಡಿ ದರ್ಶನ್ನು, ಡಿ ದೇವರು, ಡಿ ದಾನ ಧರ್ಮ ಎಲ್ಲ ಅದರಲ್ಲಿದೆ ಸರ್. ಸೊ ದರ್ಶನ್ ಸರ್ ಅವರ ಒಂದು ಕ್ರೇಜು ಅದು ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ದರ್ಶನ್ ಸರ್ ಅವರ ಕಷ್ಟದ ಸಮಯದಲ್ಲಿ ಒಂದು ಅಭಿಮಾನಿಗಳು ತೋರಿಸಿರುವಂಥ ಪ್ರೀತಿ, ಬೆಂಬಲ, ಪ್ರೋತ್ಸಾಹ ಅದು ನೋಡಿ ಅಂತ ಇನ್ನೂ ಅಂದರೆ ತುಂಬ ಖುಷಿ ಆಯಿತು. ವಿಜಯತ್ಗೆ ಬಂದಿದ್ದರು, ಧನ್ವೀರಣ್ಣ ಇದ್ದರು, ವಿನೇಶ್ ಅವರು ಇದ್ರು, ಎಲ್ಲರೂ ಇದ್ದರು, ಡಬಲ್ ಟೀಮಿಯಲ್ಲೆಲ್ಲ ಇದ್ದರು. ನೋಡಿ ತುಂಬ ಎಂಜಾಯ್ ಮಾಡಿ, ಕುಣಿದು ಮಜಾ ಮಾಡಿ ಸಿನಿಮಾ ನೋಡಿದ್ದೀವಿ. ಹೌದು, ತುಂಬ ಖುಷಿಯಾಗುತ್ತೆ. ಏನು ಸರ್, ಇಲ್ಲ ಸರ್, ಅದೊಂದು ಬೇರೆ ಅಂದರೆ ನಮ್ಗದು ಮಾತು ಬರ್ತಾ ಇಲ್ಲ ಹೇಳಕ್ಕೆ. ಯಾಕಂದರೆ ಒಂದು ನಟ ಇರಲಾರ್ದೆ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇರೋದು. ಈಗ ಬಾಸ್ ಏನಾದರೂ ಇದ್ರೆ ಇಲ್ಲಿ ಏನೇನೋ ಆಗಿರೋದು. ಎಷ್ಟು ಕ್ರೇಜ್ ಅಂದರೆ ಬಾಸ್ಗೆ ಹೋಗಿ ನಾವು ಭೇಟಿಯಾಗಿ, ಬಾಸ್ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ನಾವು ಕೇಳ್ಕೊಳ್ತಾ ಇರ್ತಿದ್ವಿ. ಸೊ ಹೀಗಾಗಿ ಬಾಸ್ ಒಳಗಡೆ ಇರೋದ್ರಿಂದ ದೇವರು ಆರಾಮಾಗಿರಲಿ. ಅದು ಏನಾಗಬೇಕು ಮುಂದೆ ಕಾನೂನು ಪ್ರಕಾರ ಆಗಿ ಆದಷ್ಟು ಬೇಗ ದರ್ಶನ್ ಸರ್ ಅವರು ಹೊರಗಡೆ ಬಂದೇ ಬರ್ತಾರೆ. ನಮ್ಮ ಜೊತೆಗೆ ಬಂದು ಮುಂದೆ ಒಂದು ದಿವಸ ಡಬಲ್ ಸಿನಿಮಾ ನೋಡ್ತಾರೆ. ಅವರು ದೇವರು, ನಾವೆಲ್ಲ ಅವ್ರ ಭಕ್ತರು. ಆರಾಮಾಗಿ ನಾವು ಸಿನಿಮಾನ ಗೆಲ್ಲಿಸ್ತೀವಿ, 100 ದಿನ ಓಡಿಸ್ತೀವಿ, ಬ್ಲಾಕ್ ಬಸ್ಟರ್ ಆಗಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀವಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್.